ಈಗ ಎರಡೂ ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಹೇಳಿದ್ರೆ ಈಗ ಒಂದು ಕಣ್ಣಿಗೆ ಆಪರೇಷನ್ ಮಾಡಿ ಅದಾದ್ಮೇಲೆ ಎಷ್ಟು ಗ್ಯಾಪ್ ತಗೊಂಡು ಇನ್ನೊಂದು ಕಣ್ಣಿಗೆ ಆಪರೇಷನ್ ಮಾಡಬೇಕಾಗುತ್ತೆ? ಏನು ಅಂದರೆ ಬೈ ಡಿಕ್ಟಮ್ ಅಂದರೆ ಬೈ ರೂಲ್ಸ್ ಹೇಳಬೇಕು ಅಂದರೆ ಒಂದೇ ದಿವಸ ಎರಡು ಕಣ್ಣು ಮಾಡಬಾರ್ದು. ಒಂದ್ಸಲ ಪೊರೆ ತೆಗೆದ್ರೆ ಅಂದರೆ ನಮ್ಮ ನಾರ್ಮಲ್ ಲೆನ್ಸ್ ತೆಗೆದ್ಬಿಟ್ಟಿದೆ, ಆದ್ದರಿಂದ ಅಲ್ಲಿ ಮತ್ತೆ ಪೊರೆ ಬರೋ ಚಾನ್ಸ್ ಇಲ್ಲ. ಪೊರೆ ಬಂದಾಗ ಹೇಗೆ ದೃಷ್ಟಿ ಮಂಜಾಗುತ್ತೋ ಅದೇ ಥರ ಪೊರೆ ಆಪರೇಷನ್ ಆದಮೇಲೂ ಮಂಜಾಗುವಂಥ ಸ್ಥಿತಿ. ಭಾಳ ಜನ ಕೇಳ್ತಾರೆ, ನಂಗೆ ಕನಕ ಬೇಡ, ಇಷ್ಟು ವರ್ಷ ಹಾಕಿ ಸಾಕಾಯ್ತು ನನಗೆ ಅಂಥವ್ರಿಗೆ ಈ ಆಪ್ಷನ್ ಕೊಡಬಹುದು. 90 ವರ್ಷಕ್ಕೆ ಬಂದ್ಬಿಟ್ರು ಅಥವಾ 85 ಈ ಥರ ಏಜಲ್ಲಿ ಬಂದಾಗ ಕಣ್ಣಿನ ಪೊರೆ ತೆಗಿಬಹುದಾ ಹೇಗೆ? 0 ಪವರ್ ಬಂದ್ಬಿಡುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಯಾವುದೇ ಒಂದು ದೃಷ್ಟಿದೋಷ ಮಕ್ಕಳಲ್ಲಿ ಇದ್ರೆ ಅದನ್ನ ಖಂಡಿತ ನೆಗ್ಲೆಕ್ಟ್ ಮಾಡಬಾರ್ದು. ಕಣ್ಣಿನ ಆರೋಗ್ಯದ ಬಗ್ಗೆ ನಿಮ್ಮ ಟಿಪ್ಸ್ ಏನು? ಯಾವೆಲ್ಲ ಸಲಹೆನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಬೆಟರ್ ಲೆನ್ಸಸ್ ಬರ್ತಾ ಇವೆ. ಮಲ್ಟಿಫೋಕಲ್ ಲೆನ್ಸ್ ಅಂತ ಬರುತ್ತೆ, ಟ್ರೈಫೋಕಲ್ ಲೆನ್ಸ್ ಅಂತ ಬರುತ್ತೆ. ಇವುಗಳಲ್ಲಿ ಏನಾಗುತ್ತೆ, ಒಂದು ಫೋಕಲ್ ಪಾಯಿಂಟ್ ಅಲ್ಲ, 2 ಫೋಕಲ್ ಪಾಯಿಂಟ್ ಇಲ್ಲ, 3 ಫೋಕಲ್ ಪಾಯಿಂಟ್ ಈ ಥರ ಇರುತ್ತೆ. ಬೇರೆಯವ್ರ ಮೇಲೆ ನೀವು ಅವಲಂಬಿತರಾಗಬೇಡಿ. ನಿಮ್ಮನ್ನು ಕೈ ಹಿಡ್ಕೊಂಡು ಇನ್ನೊಬ್ರು ಕರ್ಕೊಂಡು ಹೋಗೋದು ಬೇಡ, ನಿಮಗೆ ನೀವೇ ಹೋಗ್ಬೇಕು. ನೀವು ಸಾಧ್ಯವಾದಷ್ಟು ದಿವಸ ನಿಮ್ಮ ಕೈಲಿ ಶಕ್ತಿ ಇರೋಷ್ಟು, ಕೈ ಕಾಲಲ್ಲಿ ಶಕ್ತಿ ಇರೋಷ್ಟು ದಿವಸ ನೀವು ನಿಮ್ಮ ಕೆಲಸಗಳು ನೀವು ಮಾಡ್ಕೋಬೇಕು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ವಯಸ್ಸಾದ್ಮೇಲೆ ಬರುವಂಥ ಒಂದು ಕಾಮನ್ ಕಂಡೀಷನ್ ಅಂತ ಹೇಳಿದ್ರೆ ಅದು ಕಣ್ಣಿನ ಪೊರೆ. ಇದನ್ನು ನಾವು ಕ್ಯಾಟ್ರಾಕ್ಟ್ ಐ ಅಂತ ಕರಿತೀವಿ. ಸೊ ಈ ಕಣ್ಣಿನ ಪೊರೆ ಬರೋದಕ್ಕೆ ನಿಜವಾಗಿಯೂ ಕಾರಣ ಏನು? ಯಾಕಂತ ಹೇಳಿದ್ರೆ ವಯಸ್ಸಾಗಿರುವಂಥ ಎಲ್ಲರಲ್ಲೂ ಕೂಡ ಕಣ್ಣಿನ ಪೊರೆ ಬರುತ್ತಾ? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಹಾಗೆಯೇ ಈ ಕಣ್ಣಿನ ಪೊರೆಯ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಅಥವಾ ಮಿತ್ಸ್ ಯಾವ ರೀತಿಯಾಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆ ಹರ್ಷ, Cataract and General Ophthalmology Consultant, working as a Head Clinical Services, Dr. Agarwal's Eye Hospital, Banashankari, Bangalore. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್, ಹಾಗಿದ್ರೆ ಈಗ ಸರ್ಜರಿ ಮಾಡಬೇಕಾದ್ರೆ ಆ ಪರ್ಸನ್ಗೆ BP ಅನ್ಕಂಟ್ರೋಲ್ಡ್ ಇತ್ತು ಅಂತ ಹೇಳಿದ್ರೆ ಅಥವಾ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇತ್ತು ಅಂತ ಹೇಳಿದ್ರೆ ಆ ಕಂಡೀಷನಲ್ಲಿ ಸರ್ಜರಿ ಮಾಡ್ಬೋದು? ಯಾಕೆಂದರೆ ನಾವು ಬೇರೆ ಸರ್ಜರಿಗೆಲ್ಲ ಕೇಳಿರ್ತೀವಿ ಅವರಿಗೆ BP ಶುಗರ್ ಕಂಟ್ರೋಲಲ್ಲಿ ಇರಬೇಕು, ಅದಿದ್ದಾಗ ಮಾತ್ರ ಸರ್ಜರಿ ಮಾಡ್ಬೋದು ಅಂತ. ಆದರೆ ಈ ಒಂದು ಸರ್ಜರಿ ಆ ಥರ ಇದೆಯಾ ಹೇಗೆ ಅಂತ? ಇದೆ, ಖಂಡಿತ ಇದೆ. ಇದರಲ್ಲೂ ಅಷ್ಟೇ ಅನ್ಕಂಟ್ರೋಲ್ಡ್ ಶುಗರ್ ಇದ್ರೆ ಬೇಡವೇ ಬೇಡ ಆಪರೇಷನ್. ಯಾಕೆಂದ್ರೆ ಇಟ್ ಕಮ್ಸ್ ವಿತ್ ಇಟ್ಸ್ ಓನ್ ರಿಸ್ಕ್ಸ್ ಇದ್ದೇ ಇರುತ್ತೆ. ಹೀಲಿಂಗ್ ಲೇಟ್ ಆಗುತ್ತೆ, ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ, ಈ ಥರ ಬೇಕಾದಷ್ಟಿದೆ. BPನೂ ಅಷ್ಟೇ, ತುಂಬಾ ಜಾಸ್ತಿ BP ಇದ್ರೆ ಕಣ್ಣಲ್ಲಿ ಪ್ರೆಷರ್ ಸಡನ್ ಆಗಿ ಜಾಸ್ತಿ ಆಗಿ ಬಹಳ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇದೆ. ಆದ್ರಿಂದ ಇಟ್ ಶುಡ್ ಬಿ ಅಂಡರ್ ಕಂಟ್ರೋಲ್. ನಾವು ಎಲ್ಲರಿಗೂ ಸಾಮಾನ್ಯವಾಗಿ ಒಂದು ಒಪಿನಿಯನ್ ತಗೋತೀವಿ, ಐದರ್ ಫ್ರಮ್ ದ ಫಿಸಿಷಿಯನ್ ಆರ್ ಫ್ರಮ್ ದಿ ಕಾರ್ಡಿಯಾಲಜಿಸ್ಟ್ ಆರ್ ಡಯಾಬಿಟಾಲಜಿಸ್ಟ್. ಈ ಥರ ಅವರ ಕಂಡೀಷನ್ ನೋಡಿಕೊಂಡು ನೀವು ಅವರಿಂದ ಒಂದು ಕ್ಲಿಯರೆನ್ಸ್ ಲೆಟರ್ ತನ್ನಿ, ಇಲ್ಲ ಅವ್ರು ಓಕೆ ಅಂತ ಹೇಳಬೇಕು. ಯೂಶಲಿ ಏನಾಗುತ್ತೆ, ಈ ಕಾರ್ಡಿಯಾಕ್ ಪೀಪಲ್ ದೇ ವಿಲ್ ಬಿ ಆನ್ ಬ್ಲಡ್ ಥಿನ್ನರ್ಸ್, ಈ ಆಸ್ಪಿರಿನ್ ಇಲ್ಲ ಈ ಥರ ಏನಾದರೂ ಒಂದು ಬ್ಲಡ್ ಥಿನ್ನರ್ಸ್ ತಗೋತಿರ್ತಾರೆ. ಸೊ ನಾರ್ಮಲ್ ಆಗಿ ಏನು ಬೇಕಾಗಲ್ಲ, ಬೇರೆ ಸರ್ಜರಿಗಳಿಗೆ ಅದನ್ನ ನಿಲ್ಲಿಸ್ತಾರೆ ಯಾಕೆಂದ್ರೆ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ ಅಂತ. ಬಟ್ ಈ ಪೊರೆ ಆಪರೇಷನ್ ಅಲ್ಲಿ ಅಂಥ ಬ್ಲೀಡಿಂಗ್ ಚಾನ್ಸಸ್ ಇರಲ್ಲ. ಬಟ್ ಆದ್ರೂ ಆಸ್ ಅ ಪ್ರಿಕಾಷನರಿ ಮೆಜರ್ ನಿಲ್ಲಿಸಬೇಕಾಗಿ ಬರುತ್ತೆ. ಕೆಲವು ಸರ್ತಿ 2-3 ದಿವಸಕ್ಕೆ ಮುಂಚೆ ನಿಲ್ಲಿಸಬೇಕಾಗುತ್ತೆ. ಆದ್ರಿಂದ ಆ ಒಂದು ಒಪಿನಿಯನ್ ಖಂಡಿತ ಬೇಕು, ಆ ಕ್ಲಿಯರೆನ್ಸ್ ಬೇಕು. ಹೌದು ಇವ್ರು ಮಾಡಿಸ್ಕೋಬಹುದು ಅಂತ ಅವರು ನಮಗೆ ಒಂದು ಆಶ್ವಾಸನೆ ಕೊಟ್ಟರೆ ಖಂಡಿತ ಮಾಡಬಹುದು. ಓಕೆ. ಸೊ ಮಕ್ಕಳಲ್ಲಿ ಕಣ್ಣಿನ ಪೊರೆ ಬಗ್ಗೆ ಮಾತಾಡಿದ್ರಿ ಡಾಕ್ಟರ್. ಈಗ ಆ ಮಕ್ಕಳಲ್ಲಿ ಪೊರೆ ಇತ್ತು ಅಂತ ಹೇಳಿದ್ರೆ ಎರಡೂ ಕಣ್ಣಲ್ಲೂ ಕೂಡ ಆಪರೇಷನ್ ಮಾಡಿಸ್ಬೇಕಾಗತ್ತೆ ಅಂತ. ಈಗ ಮಗುವಲ್ಲಿ ಕ್ಯಾಟ್ರಾಕ್ಟ್ ಐ ಆಗಿದೆ, ಪೊರೆ ತೆಗೆದಿದ್ದೀರಾ, ಆದರೆ ಇನ್ ದ ಫ್ಯೂಚರ್ ಮತ್ತೆ ಏನಾದರೂ ಕಣ್ಣಿನ ಸಮಸ್ಯೆ, ದೃಷ್ಟಿ ಸಮಸ್ಯೆ ಮಗುವಿಗೆ ಬರಬಹುದಾ ಹೇಗೆ ಅಂತ ಒಂದು ಭಯ ಇರುತ್ತಲ್ವ ಪೇರೆಂಟ್ಸಲ್ಲಿ? ಏನಾಗುತ್ತೆ ಮುಂದೆ, ಸ್ಕೂಲ್ಗೆ ಹೋಗಬೇಕಾದ್ರೆ ಸಮಸ್ಯೆ ಆಗಬಹುದಾ, ಎಜುಕೇಷನ್ ಪರ್ಪಸಿಗೆ ಪ್ರಾಬ್ಲಮ್ ಆಗ್ಬಹುದಾ, ಆ ಥರದ್ದೇನಾದರೂ ಆಗುತ್ತಾ ಹೇಗೆ ಅಂತ? ಭಾಳ ಅರ್ಲಿಯಾಗೆ ಡಿಟೆಕ್ಟ್ ಮಾಡಿ ಆಪರೇಷನ್ ಮಾಡಿಸಿದ್ರೆ ಅಂಥ ಸಮಸ್ಯೆ ಬರಲ್ಲ. ಒಂದೇ ಒಂದು ಡ್ರಾಬ್ಯಾಕ್ ಏನು ಚಿಕ್ಕ ವಯಸ್ಸಲ್ಲಿ ಅಂತಂದರೆ ನಮ್ಗೆ ಇನ್ನೂ ಬೆಳೆದಿರಲ್ಲ ಕಣ್ಣು. ಸೊ ನಾವು ಯಾವ ಪವರ್ ಹಾಕಬೇಕು ಲೆನ್ಸ್ ಅನ್ನೋದು ಸ್ವಲ್ಪ ಕಷ್ಟ ಐಡಿಯಾ. ಸ್ವಲ್ಪ ಅಲ್ಲಿ ಒಂಚೂರು ಕ್ಯಾಲ್ಕುಲೇಷನ್ನು ಪರ್ಮಿಟೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಆದ್ರಿಂದ ನಮಗೆ 0 ಪವರ್ ಬಂದ್ಬಿಡುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಮಕ್ಕಳಲ್ಲಿ. ಅದು ತೀರಾ ಚಿಕ್ಕ ವಯಸ್ಸಲ್ಲಿ ಹುಟ್ಟಿದಾಗ ಇಲ್ಲ 1 ವರ್ಷದೊಳಗೇನೆ ಆಪರೇಷನ್ ಆಗೋಯ್ತು ಅಂತಂದ್ರೆ ಅವರು 18-19 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಎಷ್ಟು ಪವರ್ ಬಂದಿರಬಹುದು ಅಂತ ಒಂದು ಅಂದಾಜು ಮಾಡೋದು ಕಷ್ಟ ಆಗುತ್ತೆ. ಆದ್ರಿಂದ ಅಂಥವ್ರಿಗೆ ನಾವು ಏನು ಹೇಳ್ತೀವಿ ಅಂದ್ರೆ ಪೊರೆ ಅಂತೂ ತೆಗಿಸ್ಲೇಬೇಕು. ಅದಾದ್ಮೇಲೆ ನರ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಆಗುತ್ತೆ ಖಂಡಿತ. ಒಂದು ವೇಳೆ ಗ್ಲಾಸ್ ಹಾಕೋ ಅವಶ್ಯಕತೆ ಬಂದ್ರೆ, ಪವರ್ ಗ್ಲಾಸ್ ಹಾಕ್ಬೇಕಾಗಿ ಬಂದ್ರೆ ಖಂಡಿತ ಹಾಕ್ಬೇಕಾಗತ್ತೆ. ಹೌದು, ಅದೊಂದು ಸ್ವಲ್ಪ ಡ್ರಾಬ್ಯಾಕ್. ಕೆಲವು ಸತಿ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಚೆನ್ನಾಗೇ ಬರುತ್ತೆ, ಯೂಶಲಿ ದೇ ಡೂ ವೆಲ್.
ಕೆಲವು ಸತಿ ಈ ತರ ಆಗಬಹುದು, ಬಟ್ ಖಂಡಿತ ದೃಷ್ಟಿಗಂತೂ ತೊಂದರೆ ಆಗಲ್ಲ, ಸಮಸ್ಯೆ ಆಗೋದಿಲ್ಲ. ಸಮಸ್ಯೆನೇ ಆಗೋಲ್ಲ. ಹ್ಮ್. ಮಾಡಿಸ್ಬೇಕು, ಖಂಡಿತ ಮಾಡಿಸ್ಬೇಕು. ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ನಾವು ಅದನ್ನೇ ಹೇಳೋದು. ಇವನ್ ಬರೀ ಪೊರೆ ಅಂತಲ್ಲ, ಯಾವುದೇ ಒಂದು ದೃಷ್ಟಿದೋಷ ಮಕ್ಕಳಲ್ಲಿ ಇದ್ರೆ ಅದನ್ನ ಖಂಡಿತ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದ್ರೆ ಅದು ಬೆಳೆಯೋ ಒಂದು ಏಜ್. ಆವಾಗ ನಾವು ಕಂಪ್ಲೀಟ್ ಆಗಿ ಸ್ಟಿಮ್ಯುಲಸ್ ಕೊಟ್ಟಿಲ್ಲ ನರಕ್ಕೆ ಅಂತಂದ್ರೆ ಆಮೇಲೆ ಏನ್ ಮಾಡಿದ್ರು ಬರಲ್ಲ. ಹೌದು, ತುಂಬಾ ಸೂಕ್ಷ್ಮವಾಗಿರುವಂತಹ ಅಂಗ ಅಲ್ವಾ ಕಣ್ಣು. ಹೌದು, ಅದಕ್ಕೆ ನಾವು ಕನ್ನಡಕ ಹಾಕ್ಬೇಕಾದ್ರೆ ತುಂಬಾ ಬೇಜಾರ್ ಪಟ್ಕೋತಾರೆ ಪೇರೆಂಟ್ಸು. ಇಷ್ಟು ಚಿಕ್ಕ ವಯಸ್ಸಿಗೆ ಗ್ಲಾಸ್ ಹಾಕ್ಬೇಕಾ ಅಂತ ಅಂತವ್ರು ಕೂಡಿಸಿ ಹೇಳ್ತೀನಿ ನಾನು. ಗ್ಲಾಸ್ ಹಾಕೋದಲ್ಲ ತೊಂದರೆ, ಅವ್ರಿಗೆ ದೃಷ್ಟಿ ಬರಬೇಕು. ನೀವು ದೃಷ್ಟಿ ಒಂದು ಹಂತಕ್ಕೆ ತನಕ ನೀವು ಕರೆಕ್ಟಾಗಿ ನೀವು ಫೋಕಸ್, ರೇಟಿನ ಫೋಕಸ್ ಆದರೆ ಆಮೇಲೆ ಪರವಾಗಿಲ್ಲ. ಸ್ವಲ್ಪ ನೀವು ಆ ಕಡೆ ಈ ಕಡೆ ಹಾಕದೇ ಇದ್ರೆ ಸ್ವಲ್ಪ ದಿವಸ ನಡೆಯುತ್ತೆ, ಬಟ್ ಈ ಬೆಳೆಯೋ ವಯಸ್ಸಲ್ಲಿ ಮಾತ್ರ ಖಂಡಿತ ಹಾಕಬೇಕು ಅಂತ ನಾವು ಅದನ್ನೇ ಭಾಳ ಸ್ಟ್ರೆಸ್ ಮಾಡಿ ಹೇಳಿ. ಓಕೆ ರಿಕವರಿ ಆಗೋದಕ್ಕೆ ಇಷ್ಟು ದಿನ ತಗೊಳುತ್ತೆ ಆ ಥರ ಏನಾದರೂ ಇದೆಯಾ ಸರ್? ರಿಕವರಿ ಇಸ್ ಕ್ವೈಟ್ ಕ್ವಿಕ್. ನಾವು ಆ ಗಾಯ ಏನು ಮಾಡಿರ್ತೀವೋ ಅದೂ ಚಿಕ್ಕ ಗಾಯನೇ, ಅದು ಒಂದು 4-6 ವಾರ ಆಗುತ್ತೆ ಕಂಪ್ಲೀಟಾಗಿ ಹೀಲ್ ಆಗೋಕ್ಕೆ. ಹಾಗಂತ ಹೇಳಿ ತೀರಾ ಬೆಡ್ ರೆಸ್ಟ್ ಅದೆಲ್ಲ ಏನು ಅಡ್ವೈಸ್ ಮಾಡಲ್ಲ ನಾವು. ಅವ್ರವ್ರ ಕೆಲಸಗಳು ಶುರು ಮಾಡ್ಕೋಬೋದು. ಅವರು ಆಪರೇಷನ್ ಒಂದು ದಿವಸ ಒಂದು ಮೈಲ್ಡ್ ರೆಸ್ಟ್ ತೊಗೊಂಡ್ರೆ ಸಾಕು, ನೆಕ್ಸ್ಟ್ ಡೇ ಮರುದಿನದಿಂದಾನೇ ಅವರು ವಾಕಿಂಗ್ ಹೋಗೋದು, ಅವರು ಸ್ನಾನ ಮಾಡ್ಕೊಳ್ಳೋದು, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋಬಹುದು. ಸೊ ಜನರಲಿ ಒಂದು 10ರಿಂದ 14 ದಿವಸದೊಳಗೆ, ಅಂದ್ರೆ 2 ವಾರದೊಳಗೆ ಅವ್ರ ಮುಂಚಿನ ಸ್ಥಿತಿಗೆ ಬಂದ್ಬಿಡ್ತಾರೆ. ಓಕೆ ಅಂದ್ರೆ ಜಾಸ್ತಿ ಹೊಗೆ ಆಡೋ ಅಲ್ಲಿ, ಧೂಳಿರೋ ಅಲ್ಲಿ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ಆ ತರದೊಂದು ಪ್ರಿಕಾಷನ್ಸ್ ಅನ್ನ ತಗೋಬೇಕಾಗುತ್ತೆ. ಖಂಡಿತ ಅದೊಂದು 2 ವಾರ ಮೇಂಟೈನ್ ಮಾಡ್ಬೇಕಾಗುತ್ತೆ. ಏನಾದ್ರೂ ಆಗತ್ತೆ ಅಂತಲ್ಲ, ಬಟ್ ಯಾಕೆ ಆಗ್ಬೇಕು ಅಂತಷ್ಟೇ. ಇಟ್ಸ್ ಜಸ್ಟ್ ಎ ಪ್ರಿವೆಂಟಿವ್ ಮೆಷರ್. ಕರೆಕ್ಟ್ ಆಗಿ ಡ್ರಾಪ್ಸ್ ಹಾಕ್ಬೇಕು. ಕಣ್ಣಿನ ಸುಮ್ನೆ ಒತ್ಕೊಳ್ಳೋದು, ಮುಟ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಇದೊಂದು 2 ವಾರ ತನಕ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಆಮೇಲೆ ಪರವಾಗಿಲ್ಲ. ಆಮೇಲೆ ಇನ್ನೊಂದು ತಿಂಗಳ ತನಕ ಬಿಟ್ಟು, ಒಟ್ಟು 1.5 ತಿಂಗಳಿಂದ 2 ತಿಂಗಳ ತನಕ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಕೇರ್ ಅಂತ ಹೇಳ್ಬೇಕು ಅಂದ್ರೆ. ಓಕೆ ಬಟ್ ತಲೆ ಸ್ನಾನ ಯಾವಾಗ ಮಾಡ್ಬೇಕು ಅನ್ನೋಂಥದ್ದು ಒಂದು ಡೌಟ್ ಇರುತ್ತೆ. ಸೊ ಏನ್ ಹೇಳ್ತೀರಾ? ಹೌದು, ತಲೆ ಸ್ನಾನ ನಾವೇನ್ ಹೇಳ್ತೀವಿ, ಆಪರೇಷನ್ ಮಾಡ್ಕೊಳ್ಳೋಕೆ ಮುಂಚೆನೆ ಮಾಡ್ಕೊಂಡು ಬಂದ್ಬಿಡಿ ತಲೆ ಸ್ನಾನ. ಯಾಕೆಂದ್ರೆ ಸರ್ಜರಿ ಆಗಿ 1 ವಾರದಿಂದ 10 ದಿವಸದ ತನಕ ಬೇಡ ಅಂತಾನೆ ಹೇಳೋದು. ಕೆಲವು ಕಡೆ 2 ವಾರನೇ ಬೇಡ ಅಂತ ಹೇಳ್ತೀವಿ. ಅದೇ ಇಟ್ಸ್ ಅಗೇನ್ ಪ್ರಿವೆಂಟಿವ್ ಮೆಷರ್ ಅಷ್ಟೇ. ಯಾಕೆಂದ್ರೆ ನಾವು ತಲೆ ಸ್ನಾನ ಮಾಡುವಾಗ ನೀರ್ ಹಾಕೋತೀವಿ, ಇಲ್ಲ ಶಾಂಪೂ ಆ ಥರ ಏನಾದ್ರು ಹಾಕೊಂಡ್ರೆ ಅದು ಅಕಸ್ಮಾತ್ ಆಗಿ ಕಣ್ಣೊಳಗೆ ಬರಬಹುದು. ಕಣ್ಣೊಳಗೆ ಬಂದು ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ. ಇಲ್ಲ ಅದು ನಾವು ಉಜ್ಜಕ್ ಹೋಗ್ತೀವಿ, ಇಟ್ಸ್ ಅ ರಿಫ್ಲೆಕ್ಸ್ ಮೆಕ್ಯಾನಿಸಮ್. ಕಣ್ಣೊಳಗೆ ಏನಾದ್ರು ಬಿತ್ತು ಅಂದ್ರೆ ತಕ್ಷಣ ಕಣ್ಣು ಉಜ್ಜಿ ಎಲ್ಲ ಮಾಡ್ತೀವಿ. ಅದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಬೇಡ ಅಂತ ಹೇಳ್ತೀವಿ ತಲೆ ಸ್ನಾನ. 10 ದಿವಸ ಆದ್ಮೇಲೆ ನನ್ನ ಪ್ರಕಾರ ಮಾಡ್ಕೋಬಹುದು. ಓಕೆ, ಈಗ 2 ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಹೇಳಿದ್ರೆ, ಈಗ ಒಂದು ಕಣ್ಣಿಗೆ ಆಪರೇಷನ್ ಮಾಡಿ ಅದಾದ್ಮೇಲೆ ಎಷ್ಟು ಗ್ಯಾಪ್ ತಗೊಂಡು ಇನ್ನೊಂದು ಕಣ್ಣಿಗೆ ಆಪರೇಷನ್ ಮಾಡಬೇಕಾಗುತ್ತೆ? ಹೌದು, ಇದು ಅಷ್ಟೇ. ಮುಖ್ಯವಾಗಿ ಏನು ಅಂದ್ರೆ ಬೈ ಡಿಕ್ಟಮ್ ಅಂದ್ರೆ ಬೈ ರೂಲ್ಸ್ ಹೇಳಬೇಕು ಅಂದ್ರೆ ಒಂದೇ ದಿವಸ 2 ಕಣ್ಣು ಮಾಡಬಾರದು ಆಪರೇಷನ್. ದೇರ್ ಆರ್ ಕಂಡೀಷನ್ಸ್ ವೇರ್, ಇವಾಗ ಮಕ್ಳಿಗೆ ಬರುತ್ತೆ ಅಂತ ಹೇಳಿದೆ, ಅಂಥವ್ರಿಗೆ ಜನರಲ್ ಅನಸ್ತೀಶಾ ಕೊಡಬೇಕು. ಅಂತ ಸಮಯದಲ್ಲಿ 2 ಸತಿ ಅನಸ್ತೀಶಾ ಕೊಟ್ಟು ಮಾಡೋಕ್ಕಾಗಲ್ಲ. ಆವಾಗ ಒಂದೇ ಸಿಟ್ಟಿಂಗ್ ಅಲ್ಲಿ 2 ಕಣ್ಣಿನೂ ಮಾಡ್ತೀವಿ. ಇಲ್ಲ ಕೆಲವರು ತುಂಬಾ ಏಜ್ಡ್ ಪೀಪಲ್ ಇದ್ರೆ ವೀಲ್ ಚೇರಲ್ಲಿ ಬರ್ತಾರೆ, ಅವ್ರನ್ನ ಎತ್ತಿ ಇದರ ಸರ್ಜರಿ ಟೇಬಲ್ ಮೇಲೆ ಮಲಗಿಸೋದು ಎಬ್ಸೋದು ಬಹಳ ಕಷ್ಟ ಇರುತ್ತೆ. ಕೆಲವು ಸ್ಟ್ರೋಕ್ ಪೇಷಂಟ್ಸ್ ಇರ್ತಾರೆ, ಇಂಥವ್ರು ಇದ್ರೆ ತೊಂದರೆ ಇಲ್ಲ. ಅಂಥವ್ರಿಗೆ ಈ ತರ ಕಾರಣಗಳಿಂದ 2 ಕಣ್ಣು ಒಂದೇ ಸತಿ ಮಾಡ್ಬೋದು. ಇಲ್ಲ ಅಂತಂದ್ರೆ ಒಂದು ಮಾಡಿ ಅದಾಗಿ ಒಂದು 2 ದಿವಸ ಗ್ಯಾಪ್ ಕೊಡ್ಬೋದು. ಕೆಲವು ಸತಿ 1 ದಿವಸದಲ್ಲೂ ಮಾಡ್ತೀವಿ, ಪ್ರಿಫರಬ್ಲಿ 2-3 ದಿವಸ ಗ್ಯಾಪ್ ಬಿಟ್ಟು ಆಮೇಲೆ ಮಾಡಿದ್ರೆ ಒಳ್ಳೇದು. ಓಕೆ, ಸೊ ಆ ಲೆನ್ಸ್ ಚೇಂಜ್ ಮಾಡಬೇಕಾಗತ್ತೆ ಸರ್, ಹೇಗೆ ಅಂತ ನೀವು ಹೇಳಿದ್ರಿ. ಆಪರೇಷನ್ ಮಾಡಿ ಆದ್ಮೇಲೆ ಆ ಕಣ್ಣಿನ ಪೊರೆ ತೆಗೆದ್ಮೇಲೆ ಲೆನ್ಸ್ ಹಾಕ್ತೀವಿ ಅಂತ. ಸೊ ಅದನ್ನ ಇಂಥ ಟೈಮಿಗೆ ಚೇಂಜ್ ಮಾಡಿಸ್ಕೋಬೇಕು ಇಷ್ಟು ವರ್ಷ ಆದ್ಮೇಲೆ, ಆ ಥರ ಏನಾದರೂ ಇರುತ್ತಾ? ಇಲ್ಲ, ನಾವು ಕನ್ನಡಕ ಚೇಂಜ್ ಮಾಡ್ದಂಗೆ ಲೆನ್ಸ್ ಚೇಂಜ್ ಮಾಡೋಂಗಿಲ್ಲ. ಯಾಕೆಂದ್ರೆ ನಾವು ಲೆನ್ಸ್ ಹಾಕೋವಾಗ್ಲೇನೆ ಎಷ್ಟು ಪವರ್ ಲೆನ್ಸ್ ಹಾಕಬೇಕು ಕಣ್ಣಲ್ಲಿ ಅಂತ ಮುಂಚೆನೆ ಸ್ಕ್ಯಾನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬಿಟ್ಟಿರ್ತೀವಿ. ಆದ್ರಿಂದ ಒಂದ್ಸಲ ಲೆನ್ಸ್ ಹಾಕಿದ್ರೆ ಮತ್ತೆ ಅದನ್ನ ಬದಲಾಯಿಸೋಷ್ಟು ಇರಲ್ಲ. ಅಂದ್ರೆ ಒಂದ್ಸಲ ಲೆನ್ಸ್ ಹಾಕಿದ್ರೆ ಅದು ಪರ್ಮನೆಂಟ್ ಅಂತನಾ? ಲೈಫ್ ಲಾಂಗ್ ಇಟ್ ವಿಲ್ ಸ್ಟೇ. ಓಕೆ, ಸೊ ಚೇಂಜ್ ಮಾಡುವಂತ ಅವಶ್ಯಕತೆ ಆ ತರ ಏನು ಇರಲ್ಲ. ಕೆಲವು ಕಂಡೀಷನ್ಸ್ ಅಷ್ಟು ಬಿಟ್ರೆ ನಾರ್ಮಲ್ ಆಗಿ ಇಲ್ಲ. ಓಕೆ ಬಟ್ ಕೆಲವ್ರು ಹೇಳ್ತಾರೆ ಕಣ್ಣಿನ ಪೊರೆಗೆ ಆಪರೇಷನ್ ಮಾಡಿಸಿ ಬಂದ್ಮೇಲೆ ಮತ್ತೆ ಅವ್ರು ಬ್ಲೈಂಡ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತ. ಸೊ ಕೆಲವೊಂದಿಷ್ಟು ಮಿತ್ಸ್ಗಳಿರ್ಬೋದು. ಕಾಮನ್ ಆಗಿ ನೀವು ಕಣ್ಣಿನ ಪೊರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಮಿತ್ಸ್ಗಳು ಯಾವುದೆಲ್ಲ ಅಂತ? ಕೇಳ್ತಾರೆ, ಸುಮಾರು ಜನ ಕೇಳ್ತಾರೆ, ಒಂದ್ಸಲ ಮಾಡಿಸಿದ್ರೆ ಸಾಕ, ಮತ್ತೆ ಇದೇ ಪೊರೆ ಆಪರೇಷನ್ ಮಾಡಿಸ್ಬೇಕಾ ಅಂತ. ಒಂದ್ಸಲ ಪೊರೆ ತೆಗೆದ್ರೆ ಅಂದ್ರೆ ನಮ್ ನಾರ್ಮಲ್ ಲೆನ್ಸ್ ತೆಗೆದ್ಬಿಟ್ಟಿದೆ, ಆದ್ರಿಂದ ಅಲ್ಲಿ ಮತ್ತೆ ಪೊರೆ ಬರೋ ಚಾನ್ಸ್ ಇಲ್ಲ.
ಆದ್ರೆ ಇನ್ನೊಂದು ಕಂಡೀಷನ್ ಇದೆ, ಅದನ್ನ ಆಫ್ಟರ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಲೆನ್ಸ್ ನಾವು ಇಟ್ಟಿರ್ತೀವಲ್ಲ, ಲೆನ್ಸ್ಗೆ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಒಂದಿರುತ್ತೆ ಲೆನ್ಸ್ ಹಿಂದಗಡೆ ಕ್ಯಾಪ್ಸುಲ್ ಅಂತ, ಅದು ಸ್ವಲ್ಪ ಥಿಕ್ ಆಗುತ್ತೆ. ಅದ್ರಲ್ಲಿ ಒಂಚೂರು ಕಸ ಕೂತ್ಕೊಳ್ಳೋದು, ಸಾಮಾನ್ಯವಾಗಿ ನಾವು ಕಾಮನ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ ಕಸ ತುಂಬಿಕೊಂಡಿದೆ ಅಂದ್ಬಿಟ್ಟು ಅಂತ. ಆ ಲೆನ್ಸ್ಗೂ ಆ ಕ್ಯಾಪ್ಸುಲ್ಗೂ ಮಧ್ಯೆ ಈ ಸೆಲ್ ಪ್ರಾಲಿಫರೇಷನ್ ಆಗುತ್ತೆ, ಅದರಿಂದ ಜಾಸ್ತಿ ಆದ್ರೆ ಅದು ತಿರುಗಿ ಒಂದು ಲೇಯರ್ ತರ ಬರುತ್ತೆ. ಹಾಗೇನಾದ್ರೂ ಆಗಿದ್ದಲ್ಲಿ ಅದು ಸ್ವಲ್ಪ ಬ್ಲರ್ ಆಗಬಹುದು. ಇದನ್ನ ನಾವು ಆಫ್ಟರ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಪೊರೆ ಬಂದಾಗ ಹೇಗೆ ದೃಷ್ಟಿ ಮಂಜಾಗುತ್ತೋ ಅದೇ ತರ ಪೊರೆ ಆಪರೇಷನ್ ಆದ್ಮೇಲೂ ಮಂಜಾಗುವಂತ ಸ್ಥಿತಿ. ಆದ್ರೆ ಇದು ಗಾಬರಿ ಪಡುವಂಥದ್ದು ಏನಿಲ್ಲ, ಇದಕ್ಕೆ ಸರ್ಜರಿನೂ ಬೇಕಿಲ್ಲ. ಇದು ಆ ಮೆಂಬ್ರೇನಿನ ನಾವು ಬ್ರೇಕ್ ಮಾಡ್ಬೇಕು. ಅಂದ್ರೆ ವಿ ಹ್ಯಾವ್ ಟು ಜಸ್ಟ್ ಪುಟ್ ಸಮ್ ಲೇಸರ್ ಶಾಟ್, ಅದೊಂದು OPD ಪ್ರೊಸೀಜರ್ ಅಷ್ಟೇ. ಅದರಿಂದ ಒಂದು 3-4 ಲೇಸರ್ ಶಾಟ್ ಬಿಟ್ಟು ಅದನ್ನ ಓಪನ್ ಮಾಡಿದ್ರೆ ಸಾಕು. ಅದನ್ನ ಒಂದ್ಸಲ ಮಾಡಿದ್ರೆ ಸಾಕು, ಅದು ಮತ್ತೆ ಬರಲ್ಲ. ಓಕೆ, ಸೊ ಲೆನ್ಸ್ ಅಲ್ಲೂ ಕೂಡ ಕ್ವಾಲಿಟಿ ಏನಾದರೂ ಇರುತ್ತೆ ಸರ್? ಅಂದ್ರೆ ಲೆಸ್ ಪ್ರೈಸ್ ಇದ್ದು ಅಥವಾ ಜಾಸ್ತಿ ಪ್ರೈಸ್ ಇದ್ದು ಲೆನ್ಸು ಆ ಥರ ಏನಾದರೂ ಇರುತ್ತಾ, ಹೇಗೆ ಅಂತ? ಹೌದು, ಲೆನ್ಸ್ ಅಲ್ಲಿ ಒಂದು ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಲೆನ್ಸ್, ಇನ್ನೊಂದು ಇಟ್ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್, ಅಂದ್ರೆ ಅದ್ರ ಕಾಂಪೋಸಿಷನ್ ಏನು. ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ, ಹೈಡ್ರೋಫೋಬಿಕ್ ಅಂತ ಹೇಳ್ತೀವಿ. ಹೈಡ್ರೋಫಿಲಿಕ್ ಲೆನ್ಸಸ್ ಬಂದು ಸ್ವಲ್ಪ ಕಮ್ಮಿ ರೇಂಜ್ ಅಲ್ಲಿ ಸಿಗುವಂಥದ್ದು, ಹೈಡ್ರೋಫೋಬಿಕ್ ಬಂದು ಸ್ವಲ್ಪ ಬೆಟರ್ ರೇಂಜ್ ಅಲ್ಲಿ ಸಿಗುವಂಥದ್ದು. ಸೊ ಹೈಡ್ರೋಫೋಬಿಕ್ ಅಡ್ವಾಂಟೇಜಸ್ ಜಾಸ್ತಿ, ನಾನು ಹೇಳ್ದಂಗೆ ಈ ಆಫ್ಟರ್ ಕ್ಯಾಟ್ರಾಕ್ಟ್ ಚಾನ್ಸಸ್ ಎಲ್ಲ ಕಮ್ಮಿ ಆದ್ರಿಂದ ಅದನ್ನೇ ಪ್ರಿಫರ್ ಮಾಡ್ತೀವಿ. ಅಂಡ್ ಡಯಾಬೆಟಿಕ್ಸ್ ಅಲ್ಲಿ, ಆಮೇಲೆ ಕೆಲವು ಸತಿ ಕಣ್ಣಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಆತರ ತುಂಬಾ ದಿವಸದಿಂದ ಇನ್ಫ್ಲಮೇಷನ್ ಇದ್ರೆ ಅಂಥವ್ರಿಗೆ ಹೈಡ್ರೋಫೋಬಿಕ್ ಲೆನ್ಸ್ ಬೆಟರು. ಬಟ್ ಕ್ವಾಲಿಟಿ ವೈಸ್ ಅಂದ್ರೆ ನೋಡೋಕೆ, ದೃಷ್ಟಿ ಬರ್ಸೋಕೆ ಎರಡೂ ಆಲ್ಮೋಸ್ಟ್ ಸೇಮೇ. ಇದು ಒಂದು, ಅದರಲ್ಲಿ ಮತ್ತೆ ಇಂಡಿಯನ್ ಫೋಲ್ಡಬಲ್ ಇಂಪೋರ್ಟೆಡ್ ಈ ತರ ಬರುತ್ತೆ. ಇದು ಬಂದು ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗೋದು. ಇನ್ನೊಂದು ಬಂದು ಟೈಪ್ ಆಫ್ ಲೆನ್ಸ್, ಅಂದ್ರೆ ಯಾವ ತರ ಲೆನ್ಸ್ ಹಾಕ್ತೀವಿ ಅಂತ. ನಾವು ಜನರಲ್ ಆಗಿ ಹಾಕೋದು ಅಂತಂದ್ರೆ ಮಾನೋಫೋಕಲ್ ಲೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಫೋಕಲ್ ಪಾಯಿಂಟ್ ಇರುತ್ತೆ, ಅದು ದೂರಕ್ಕೆ ಕ್ಲಿಯರ್ ಆಗಿರುತ್ತೆ. ಸೊ ಲೆನ್ಸ್ ಹಾಕಿದ ಮೇಲೆ ದೂರದ್ದೆಲ್ಲ ಕಾಣಿಸಕ್ ಶುರು ಆಗುತ್ತೆ ಕ್ಲಿಯರ್ ಆಗಿ. ಹತ್ರಕ್ಕೆ ನಾನು ಆಗ್ಲೇ ಫಸ್ಟ್ ಟೈಮ್ ಹೇಳಿದೆ, ಈ ತರ ಅಕಾಮಿಡೇಷನ್ಗೆ ಹೆಲ್ಪ್ ಆಗುತ್ತೆ, ಓದೋಕ್ಕೆಲ್ಲ ಹೆಲ್ಪ್ ಆಗುತ್ತೆ 40 ವರ್ಷ ತನಕ ಅಂತ. ಸೊ ಸಿನ್ಸ್ ದೇರ್ ಇಸ್ ನೋ ನ್ಯಾಚುರಲ್ ಲೆನ್ಸ್, ನಾವು ಆ ಒಂದು ಹತ್ರಕ್ಕೆ ಫೋಕಸಿಂಗ್ ಎಬಿಲಿಟಿ ಇರೋದಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಗ್ಲಾಸ್ ಹಾಕ್ಬೇಕಾಗಿ ಬರುತ್ತೆ, ರೀಡಿಂಗ್ ಗ್ಲಾಸ್. ಸೊ ಇದು ಮಾನೋಫೋಕಲ್ ಲೆನ್ಸ್ ಹಾಕಿದ್ರೆ. ಈಗೀಗ ಬೆಟರ್ ಲೆನ್ಸಸ್ ಬರ್ತಾ ಇವೆ, ಮಲ್ಟಿಫೋಕಲ್ ಲೆನ್ಸ್ ಅಂತ ಬರುತ್ತೆ, ಟ್ರೈಫೋಕಲ್ ಲೆನ್ಸ್ ಅಂತ ಬರುತ್ತೆ. ಇವುಗಳಲ್ಲಿ ಏನಾಗುತ್ತೆ, ಒಂದು ಫೋಕಲ್ ಪಾಯಿಂಟ್ ಅಲ್ಲ, 2 ಫೋಕಲ್ ಪಾಯಿಂಟ್ ಇಲ್ಲ 3 ಫೋಕಲ್ ಪಾಯಿಂಟ್ ಈ ತರ ಇರುತ್ತೆ. ಮಲ್ಟಿಫೋಕಲ್ ಲೆನ್ಸ್ ಅಲ್ಲಿ ಏನಾಗುತ್ತೆ, ದೂರದ್ದು ಕ್ಲಿಯರ್ ಆಗಿ ಕಾಣಿಸುತ್ತೆ, ನೀವು ಹತ್ರಕ್ಕೆ ನೋಡಿದ್ರೆ ಹತ್ರಕ್ಕೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಅದು ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವು 2 ಕಣ್ಣಲ್ಲೂ ಇದನ್ನೇ ಹಾಕಿಸ್ಕೊಂಡ್ರೆ ಆಪರೇಷನ್ ಆದ್ಮೇಲೆ ನಿಮ್ಗೆ ಎಫೆಕ್ಟಿವ್ಲಿ ಗ್ಲಾಸ್ ಅಗತ್ಯ ಬೀಳೋದೇ ಇಲ್ಲ. ಅಂದ್ರೆ ರೀಡಿಂಗ್ ಗ್ಲಾಸು ಬೇಕಾಗಲ್ಲ ಈ ಮಲ್ಟಿಫೋಕಲ್. ಇವನ್ ಟ್ರೈಫೋಕಲ್ ಏನಾಗುತ್ತೆ, ನಿಮ್ಗೆ ಕಂಪ್ಯೂಟರ್ ಸ್ಕ್ರೀನ್ ಡಿಸ್ಟೆನ್ಸ್ನು ಕವರ್ ಆಗ್ಬಿಡುತ್ತೆ. ಆದ್ರಿಂದ ಇದು ಲೇಟೆಸ್ಟ್ ಅಡ್ವಾನ್ಸ್ ಇದರಲ್ಲಿ. ಸೊ ನಿಮಗೆ ಅವಾಗ ಗ್ಲಾಸ್ ಡಿಪೆಂಡೆನ್ಸಿ ಇರಲ್ಲ. ಬಹಳ ಜನ ಕೇಳ್ತಾರೆ, ನಂಗೆ ಕನ್ನಡಕ ಬೇಡ, ಇಷ್ಟು ವರ್ಷ ಹಾಕಿ ಸಾಕಾಯ್ತು ನಂಗೆ ಅಂತವ್ರಿಗೆ ಈ ಆಪ್ಷನ್ ಕೊಡಬಹುದು. ಹಾಗಂತ ಎಲ್ಲಾರ್ಗೂ ಕೊಡಕ್ಕೂ ಆಗಲ್ಲ. ನಾವು ಸ್ಕ್ಯಾನ್ ಮಾಡಿ ನೋಡಿ, ಕಂಡೀಷನ್ ನೋಡಿ, ನರದ ರೆಟಿನಾ ಸ್ಟೇಟಸ್ ನೋಡಿ, ಇದೆಲ್ಲ ನೋಡ್ಬಿಟ್ಟು ಕೆಲವು ಟೆಸ್ಟ್ಗಳಿವೆ ನಿಮ್ಗೆ ಕೆಲವು ಸತಿ ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ನನ್ಗೆ ಸರೋಗ್ಲಿಲ್ಲ ಅಂತಾನು ಬರುತ್ತೆ. ಸೊ ಅದಕ್ಕೆ ಮುಂಚೆನೆ ಅದು ಟೆಸ್ಟ್ಗಳು ಮಾಡಿ ನಿಮ್ಗೆ ಟಾಲರೇಟ್ ಮಾಡಬಹುದಾ ಇದನ್ನ ಅನ್ನೋದೆಲ್ಲ ನಾವು ಪರೀಕ್ಷೆ ಮಾಡಿ ಆಮೇಲೆ ಸಜೆಸ್ಟ್ ಮಾಡ್ತೀವಿ. ಎಲ್ಲರಿಗೂ ಆಗಲ್ಲ. ಓಕೆ. ಸೊ ಆ ತರ ಲೆನ್ಸ್ಗಳನ್ನ ಹಾಕಿದ್ವಿ ಅಂತ ಹೇಳಿದ್ರೆ ಆಮೇಲೆ ಸ್ಪೆಕ್ಸ್ ಹಾಕುವಂಥದ್ದು ಅಥವಾ ಗ್ಲಾಸ್ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಓಕೆ. ಒಂದ್ ವೇಳೆ ಈಗ ಅದು ಪೇಷಂಟ್ ಮೇಲೆ ಹೋಗ್ಬಿಡುತ್ತೆ, ಯಾಕಂತ ಹೇಳಿದ್ರೆ ಈಗ ಅದಕ್ಕೆ ಫಿನಾನ್ಷಿಯಲಿ ಅವರೇ ಬೇರ್ ಮಾಡ್ಬೇಕಾಗಿರೋದ್ರಿಂದಾಗಿ ನೀವು ಆಪ್ಷನ್ಸ್ ಆ ತರ ಕೊಡ್ತೀರಾ ಹೇಗೆ ಅಂತ? ಅಂದ್ರೆ ಲೆನ್ಸ್ ಹಾಕುವಂಥದ್ದು, ಪ್ರೈಸ್, ಕ್ವಾಲಿಟಿ ಆಪ್ಷನ್ಸ್ ಕೊಡ್ತೀರಾ ಅಥವಾ ನೀವೇ ಡಿಸೈಡ್ ಮಾಡ್ತೀರಾ? ಇಲ್ಲ, ಖಂಡಿತ ಫುಲ್ ಅದೊಂದು ಇದನ್ನೇ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಯಾವ ತರ ಲೆನ್ಸ್ ಬರುತ್ತೆ, ಎಷ್ಟಾಗುತ್ತೆ, ಆಗುತ್ತೆ, ಖಂಡಿತ ಕೊಡ್ಲೇಬೇಕು. ನಾವು ಡಿಸೈಡ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅಲ್ಟಿಮೇಟ್ಲಿ ಇಟ್ ಇಸ್ ಅ ಪೇಷಂಟ್ಸ್ ಐ ಅಂಡ್ ದೇ ಹ್ಯಾವ್ ಟು ಟೇಕ್ ಅ ಡಿಸಿಷನ್. ಖಂಡಿತ. ಸೊ ಅದರಿಂದ ಹೇಳೋದೆಲ್ಲ ಹೇಳ್ತೀವಿ, ಅದಾದ್ಮೇಲೆ ಅವ್ರ ಇಷ್ಟ, ಅವರು ಯಾವ್ದು ಬೇಕೋ ಅದು ನೋಡಿ. ಅಫ್ಕೋರ್ಸ್ ನಾ ಹೇಳ್ದಂಗೆ ಎಲ್ಲರಿಗೂ ನಾವು ಮಲ್ಟಿಫೋಕಲ್ ಟ್ರೈಫೋಕಲ್ ಹೇಳೋದೇ ಇಲ್ಲ. ಕೆಲವ್ರಿಗೆ ನಮ್ಗೆ ಅನ್ಸುತ್ತೆ ನಮ್ಮ ನರದಲ್ಲಿ ಏನೋ ತೊಂದರೆ ಇದೆ, ಡಯಾಬಿಟಿಕ್ ರೆಟಿನೋಪತಿ ಇತ್ತು ಅಂತಂದ್ರೆ ಅಂಥವ್ರಿಗೆ ನಾವು ಆಪ್ಷನ್ ಕೊಡೋದೇ ಇಲ್ಲ. ನೀವು ಮಾನೋಫೋಕಲ್ಗೆ ಮಾಡಿಸ್ಲೇಬೇಕು ಇಂಥದ್ದೇ ಆ ತರ ಇದ್ರೆ ಕಂಡೀಷನ್, ಅವಾಗ ನಾವೇ ಹೇಳ್ಬಿಡ್ತೀವಿ, ಸಜೆಸ್ಟ್ ಮಾಡಲ್ಲ, ನಿಮ್ಗೆ ಇಂಥದ್ದು ಬೇಡ ಅಂತ ಹೇಳ್ತೀವಿ. ಮಿಕ್ಕಿದ್ ಏನಿದೆಯೋ ಆಪ್ಷನ್ಸ್ ಅದ್ರಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ.
ಓಕೆ. ಸೊ ಕಣ್ಣಿನ ಪೊರೆ ಆಪರೇಷನ್ ಬಗ್ಗೆ ಭಯ ಪಡೋರು ಇರ್ತಾರ, ಅಂದ್ರೆ ಬೇಡಪ್ಪ ಮಾಡಿಸ್ಕೊಳ್ಳೋದು ಬೇಡ ಹಿಂಗೆ ಅನ್ನೋ ತರ ಭಯ ಪಟ್ಟು ಹಿಂದೆ ಸರಿಯೋರು ಏನಾದ್ರು ಇರ್ತಾರ? ಆ ತರ ಕೇಸಸ್ನ ನೋಡಿದೀರಾ ಸರ್, ಹೇಗೆ ಅಂತ? ಇದಾರೆ, ಬಹಳಷ್ಟು ಜನ ಇದ್ದಾರೆ. ನಮ್ಗೆ ಅವಾಗಲೇ ಹೇಳಿದ್ರು 2-3 ವರ್ಷದಲ್ಲೇನೆ ನಂಗೆ ಕಾಣಿಸ್ತಾ ಇತ್ತು, ಈಗಲೂ ಬೇಡ ನನಗೆ, ನಾ ಆಸ್ಪತ್ರೆಗೆ ಹೋಗೇ ಇಲ್ಲ ಇದುವರೆಗೂ, ನಂಗೆ ಬೇಡ ಸರ್ಜರಿ ಅಂತ ಬರ್ತಾರೆ. ಅಂಥವ್ರಿಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಅದೇ ನೀವು ಡಿಪೆಂಡೆನ್ಸಿ ಆಗಬೇಡಿ, ಅಂದರೆ ಬೇರೆಯವ್ರ ಮೇಲೆ ನೀವು ಅವಲಂಬಿತರಾಗಬೇಡಿ. ನಿಮ್ಮನ್ನು ಕೈ ಹಿಡ್ಕೊಂಡು ಇನ್ನೊಬ್ರು ಕರ್ಕೊಂಡು ಹೋಗೋದು ಬೇಡ, ನಿಮಗೆ ನೀವೇ ಹೋಗ್ಬೇಕು. ನೀವು ಸಾಧ್ಯವಾದಷ್ಟು ದಿವಸ ನಿಮ್ಮ ಕೈಲಿ ಶಕ್ತಿ ಇರೋಷ್ಟು, ಕೈ ಕಾಲಲ್ಲಿ ಶಕ್ತಿ ಇರೋಷ್ಟು ದಿವಸ ನೀವು ನಿಮ್ಮ ಕೆಲಸಗಳು ನೀವು ಮಾಡ್ಕೋಬೇಕು. ಆದ್ದರಿಂದ ಅದಕ್ಕೆ ನಿಮಗೆ ದೃಷ್ಟಿ ಬೇಕೇ ಬೇಕು. ಆದ್ದರಿಂದ ನಿಮಗೆ ಯಾವಾಗ ನಿಮ್ಮ ನಾರ್ಮಲ್ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳು ಮಾಡೋಕ್ಕೆ ಕಷ್ಟ ಆಗ್ತಿದೆಯೋ ಖಂಡಿತ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಹಂಗೂ ಪೊರೆ ಆಪರೇಷನ್ ಮಾಡಬೇಕಾ? ಖಂಡಿತ ಮಾಡಿಸ್ಕೊಳ್ಳಿ. ಅದರಲ್ಲಿ ಏನೂ ಗಾಬರಿ ಬೇಡ. ಈಗ ನೀವು ಅಲ್ಲಿ ಮುಂಚೆನೇ ಬಂದರೆ, ಇಫ್ ದೇರ್ ಆರ್ ನೋ ಅದರ್ ಕಾಂಪ್ಲಿಕೇಶನ್ಸ್, ಅಂದರೆ ಭಾಳ ಸುಲಭವಾಗಿ ಆಗುವಂಥದ್ದು, ನೋವಿಲ್ದೀರ ಒಂದೇ ದಿವಸದಲ್ಲಿ ಡೇ ಕೇರ್ ಪ್ರೊಸೀಜರ್ ಆಗುವಂಥದ್ದು. ವಯಸ್ಸಿನ ಮಿತಿ ಏನಾದ್ರು ಇರುತ್ತೆ ಸರ್? ಅಂದ್ರೆ ಈಗ 90 ವರ್ಷಕ್ಕೆ ಬಂದ್ಬಿಟ್ರು ಅಥವಾ 85 ಈ ತರ ಏಜ್ ಅಲ್ಲಿ ಬಂದಾಗ ಕಣ್ಣಿನ ಪೊರೆ ತೆಗಿಬಹುದಾ, ಹೇಗೆ ಅಂತ? ಖಂಡಿತ ತೆಗಿಬಹುದು. ಇಟ್ ಡಿಪೆಂಡ್ಸ್ ಆನ್ ದೇರ್ ಅದರ್ ಸಿಸ್ಟಮಿಕ್ ಅಸೋಸಿಯೇಷನ್ಸ್. ಅಂದರೆ ಅಂಥವ್ರಿಗೆ ಇವಾಗ ಹಾರ್ಟ್ ತೊಂದರೆ ಇರುತ್ತೆ, ಇಲ್ಲ ಬೇರೆ ಏನಾದರೂ ಕಾರಣಗಳಿದ್ರೆ ಅವರ ಒಂದು ಕ್ಲಿಯರೆನ್ಸ್ ಬೇಕು. ಅಂದರೆ ಕಾರ್ಡಿಯಾಲಜಿಸ್ಟ್ ಕ್ಲಿಯರೆನ್ಸ್ ಆಗಲಿ, ಇಲ್ಲ ಫಿಸಿಷಿಯನ್ ಕ್ಲಿಯರೆನ್ಸ್ ಆಗಲಿ, ಇಂಥವ್ರು ಬೇಕು. ಆ್ಯಂಡ್ ಕೆಲವು ಸತಿ ಅನೆಸ್ಥೆಟಿಸ್ಟ್ ರಿಕ್ವೈರ್ಮೆಂಟ್ ಬೇಕಾಗತ್ತೆ ಅಂಥವ್ರು. ಆ ಥರ ಇದ್ರೆ ಫೆಸಿಲಿಟೀಸ್ ಇದ್ರೆ ಮಾಡ್ಕೋಬೋದು, ಖಂಡಿತ ಆಪರೇಷನ್ ಮಾಡ್ಬೋದು. 90 ಈವನ್ 100 ವರ್ಷದವರು ಮಾಡಿಸ್ಕೊಂಡಿದ್ದಾರೆ. ಓಕೆ ಓಕೆ. ಸೊ ಮಾಡಿಸ್ಕೋಬಹುದು, ಏನು ತೊಂದರೆ ಇಲ್ಲ ಅಂತ. ಡಾಕ್ಟರ್, ಕಣ್ಣಿನ ಆರೋಗ್ಯದ ಬಗ್ಗೆ ನಿಮ್ಮ ಸಲಹೆ ಏನು? ಅಂದರೆ ಕ್ಯಾಟ್ರಾಕ್ಟ್ ಐ ಬಗ್ಗೆ ಹೇಳಿದ್ರಿ. ಸೊ ಇದನ್ನು ಪ್ರಿವೆಂಟ್ ಮಾಡೋದಕ್ಕಾಗತ್ತೆ? ಯಾಕಂದರೆ ಏಜ್ ಇಂದಾಗಿ ಬರುತ್ತೆ ಅಂದಾಗ ಆಬ್ವಿಯಸ್ಲಿ ನಾವೇನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಒಂದು ಥಾಟ್ ಇದ್ದೇ ಇರುತ್ತೆ. ಆದರೆ ನೀವು ಮಾತಾಡ್ತಾ ಆಗಲೇ ಹೇಳಿದ್ರಿ, ಈಗಂತೂ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೇಗನೆ ಬರ್ತಾ ಇದ್ದಾರೆ. ಈಗ ಮುಂಚೆ ಈಗ 50ರಲ್ಲಿ ಬರೋರು ಇವಾಗ 45ರಲ್ಲೂ ಬರಬಹುದು. ಅಂದರೆ ಈಗಿನ ಕಂಡೀಷನಲ್ಲಿ ಬೇಗ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಮಿಸ್ಟೇಕ್ಸ್ ಏನಾದರೂ ಕಾರಣ ಆಗ್ಬೋದಾ? ಸೊ ಕಣ್ಣಿನ ಆರೋಗ್ಯದ ಬಗ್ಗೆ ನಿಮ್ಮ ಟಿಪ್ಸ್ ಏನು? ಯಾವೆಲ್ಲ ಸಲಹೆನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಜನರಲ್ ಟಿಪ್ಸ್ ಹೇಳ್ಬೋದು, ಪೊರೆಗೆ ಸಂಬಂಧಿತ ಅಂತಲ್ಲ. ಜನರಲ್ ಟಿಪ್ಸ್ ಅಂದರೆ ಈಗ ನಾವು ಸ್ವಲ್ಪ ರೆಗ್ಯುಲರ್ ಆಗಿ ಕಣ್ಣು ಎನಿವೇ ಎಲ್ಲರೂ ಕಣ್ಣು ವಾಶ್ ಮಾಡ್ಕೊಳ್ಳೋದು, ರೆಪ್ಪೆ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಇದ್ದೇ ಇರುತ್ತೆ. ಕೆಲವು ಸತಿ ಏನಾಗುತ್ತೆ, ಒಂದು ಲೇಯರ್ ಥರ ಬರುತ್ತೆ ರೆಪ್ಪೆ ಸುತ್ತ, ಅದನ್ನು ನಾವು ಮೇಬೋಬಿನ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಅಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲ ಕೆಲವು ಡ್ರೈನೆಸ್ಸು, ಈ ಡ್ರೈನೆಸ್ ಅಂತೂ ಭಾಳ ಕಾಮನ್ ಬಿಡಿ. ಈಗ ಈ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿ ಇದರಿಂದ ಬ್ಲಿಂಕ್ ರೇಟ್ ಅಂದರೆ ಕಣ್ಣು ಮಿಟುಕ್ಸೋದೇ ಕಮ್ಮಿ ಆಗಿಬಿಟ್ಟಿರುತ್ತೆ, ಇದರಿಂದ ಡ್ರೈ ಆಗುತ್ತೆ. ಇಂಥವ್ರಿಗೆ ನಾನು ಹೇಳೋದು, ಪ್ಲೀಸ್ ಟೇಕ್ ಫ್ರೀಕ್ವೆಂಟ್ ಬ್ರೇಕ್ಸ್. ಯಾವುದೇ ಒಂದು ಡಿವೈಸ್ ಇರಲಿ, ಎಲೆಕ್ಟ್ರಾನಿಕ್ ಡಿವೈಸ್ ಇರಲಿ, ಮೊಬೈಲು, ಟಿ ವಿ, ಲ್ಯಾಪ್ಟಾಪು, ಇದೆಲ್ಲ ವ್ಯತ್ಯಾಸನೇ ಇಲ್ಲ, ಎಲ್ಲ ಒಂದೇ. ಸೊ ಅದರಿಂದ ಎನಿ ಸ್ಕ್ರೀನ್ ಇದ್ದರೆ ಖಂಡಿತ ಬ್ರೇಕ್ಸ್ ತೊಗೊಳ್ಳಿ. ಆಮೇಲೆ ಅವಾಗ ಸ್ವಲ್ಪ ಬಿಸಿ ಶಾಖ ಕೊಟ್ಕೊಳ್ಳಿ ಕಣ್ಣಿಗೆ. ಈ ಬಿಸಿ ತಾಕ್ಸೋದ್ರಿಂದ ಈ ಗ್ಲ್ಯಾಂಡ್ಸ್ ಎಲ್ಲ ಇರುತ್ತೆ ರೆಪ್ಪೆ ಮೇಲೆ, ಇವೆಲ್ಲ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗುತ್ತೆ ಆ್ಯಂಡ್ ದೇ ಲೂಬ್ರಿಕೇಟ್ ದಿ ಐ ವೆಲ್. ಈ ಡ್ರೈನೆಸ್ ತೊಂದರೆ ಭಾಳ ಕಮ್ಮಿ ಆಗುತ್ತೆ ಇದರಿಂದ. ಹಾಗೆ ಈ ಅಲರ್ಜಿ ಸೀಸನ್ನಲ್ಲಿ ಎಲ್ಲನೂ ಸ್ವಲ್ಪ ಟೆಂಡೆನ್ಸಿ ಇರುತ್ತೆ ಕಣ್ಣು ಉಜ್ಜೋಕ್ಕೆ ಎಲ್ಲ, ಇಂಥವ್ರಿಗೆಲ್ಲನೂ ಸ್ವಲ್ಪ ಕೋಲ್ಡ್ ವಾಟರ್ ಸ್ಪ್ಲಾಶ್ ಹೇಳ್ತೀವಿ, ಕ್ಲೀನ್ ವಾಟರಲ್ಲಿ ಕಣ್ಣು ತೊಳ್ಕೊಳ್ಳಿ, ಪರವಾಗಿಲ್ಲ ಅವಾಗವಾಗ ಅಂತ. ಸೊ ಈ ಥರ ಮಾಡಿದರೆ ಜನರಲ್ ಹೆಲ್ತ್ ಮೇಂಟೈನ್ ಮಾಡಬಹುದು. ಓಕೆ, ಅಫ್ಕೋರ್ಸ್ ಪ್ರೋಗ್ರೆಷನ್ ಆಫ್ ಕ್ಯಾಟ್ರಾಕ್ಟ್ ನಮ್ಮ ಕೈಲಿಲ್ಲ, ಅದು ಬಂದೇ ಬರುತ್ತೆ ಏಜ್ ವೈಸ್, ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಈ ತರ ಒಂದು ಐ ಕೇರ್ ಅನ್ನ ಮಾಡಬಹುದು ಅಂತಂದ್ರೆ, ನಾವು ಜಾಸ್ತಿ ಸ್ಕ್ರೀನ್ ನೋಡೋದ್ರಿಂದಾಗಿ ನಮಗೆ ಸ್ಟ್ರೈನ್ ಆಗುತ್ತೆ. ಸೊ ಈ ತರದ್ದು ಟಿಪ್ಸ್ ಅನ್ನ ಫಾಲೋ ಮಾಡಬಹುದು ಅಂತ. ಇನ್ನು ಕ್ಯಾಟ್ರಾಕ್ಟ್ ಐ ಬಗ್ಗೆ ಕೊನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಕೆಲವರಿಗೆ ಆಪರೇಷನ್ ಬಗ್ಗೆ ಭಯ ಇರುತ್ತೆ ಅಂತ ನೀವು ಹೇಳಿದ್ರೆ, ಅಂಡ್ ಕಾಮನ್ ಆಗಿರುವಂತ ಒಂದು ಅಭಿಪ್ರಾಯ ಕೂಡ ಹೌದು. ಲೈಕ್ ಕೆಲವ್ರು ಏನಾದರೂ ಕೇಳ್ತಾರೆ, ನಮಗೆ ಆಪರೇಷನ್ ಇಲ್ಲದೆ ಬರೀ ಡ್ರಾಪ್ಸಲ್ಲೇ ಕ್ಯಾಟ್ರಾಕ್ಟ್ ಐನ ರಿಮೂವ್ ಮಾಡ್ಬೋದು ಡಾಕ್ಟರ್ ಅನ್ನೋ ಥರದ ಒಪಿನಿಯನ್ಸ್ ಏನಾದರೂ ಬರುತ್ತೆ ಈಗ, ಅಥವಾ ರೆಡಿ ಇರ್ತಾರಾ ಅಂತ? ಅಂದರೆ ಆಪರೇಷನ್ ಇಲ್ಲದೇನೆ ಕ್ಯಾಟ್ರಾಕ್ಟನ್ನು ತೆಗಿಬೋದಾ, ಕ್ಯಾಟ್ರಾಕ್ಟ್ ಐನ ರಿಮೂವ್ ಮಾಡಬಹುದಾ ಅನ್ನೋ ಥರದ್ದು ಕೇಳ್ತಾರೆ ಬಹಳ ಜನ. ಆದರೆ ಅನ್ಫಾರ್ಚುನೇಟ್ಲಿ ಇಲ್ಲ, ಸೋ ಫಾರ್ ಡ್ರಾಪ್ಸ್ ಇಂದ ಪೊರೆ ಕರಗಿಸೋ ಅಂಥದ್ದು ಇನ್ನೂ ಬಂದಿಲ್ಲ. ಮೇ ಬಿ ರಿಸರ್ಚ್ ನಡೀತಿರಬಹುದು, ಬಟ್ ಸದ್ಯಕ್ಕಂತೂ ಬರಲ್ಲ. ಸೊ ಆಪರೇಷನ್ ಒಂದೇ ದಾರಿ. ಓಕೆ, ಸೊ ಕಣ್ಣಿನ ಪೊರೆ ತೆಗಿಬೇಕು ಅಂತ ಹೇಳಿದ್ರೆ ಆಪರೇಷನ್ ಒಂದೇ ದಾರಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆಯ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಟ್ಟಿದ್ದೀರಾ. ಸೊ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ, ಕಣ್ಣಿನ ಪೊರೆ ಬಂದು ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಉಂಟಾಗಬಹುದು, ಅಥವಾ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂಥ ಸಲಹೆಯನ್ನು ಕೂಡ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆಯ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.